ನಮಸ್ತೆ. 10-3-2025 ಸೋಮವಾರ ಶುಕ್ಲಪಕ್ಷ. ಇವತ್ತಿನ ದಿನದಲ್ಲಿ ಏಕಾದಶಿ ಇದೆ. 7:44 ಬೆಳಗ್ಗೆ ಅಂದರೆ AM ವರೆಗೂ. ಏಕಾದಶಿ ಆದ ಮೇಲೆ ದ್ವಾದಶಿ ಬರುತ್ತದೆ. ಇವತ್ತಿನ ನಕ್ಷತ್ರ ಪುಷ್ಯ ನಕ್ಷತ್ರ. ಪುಷ್ಯಮಿ ಅಂತಾನೂ ಇದನ್ನು ಅಂತಾರೆ. ರಾತ್ರಿ 12:51 ವರೆಗೂ ಪುಷ್ಯಮಿ ನಕ್ಷತ್ರ. ಇವತ್ತಿನ ದಿನ ಪ್ರಕಾರ ಅಂದರೆ ಸೋಮವಾರ ಪುಷ್ಯಮಿ ನಕ್ಷತ್ರವಿದೆ. ಕಾರ್ಯಸಿದ್ಧಿಯು ಸೌಭಾಗ್ಯ ಯೋಗವೂ ಇರೋದರಿಂದ ಇವತ್ತು ಶುಭ ದಿನವಾಗಿದೆ. ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು. ನಂತರ ಆಶ್ಲೇಷ ನಕ್ಷತ್ರ ಬರುತ್ತದೆ. ಅದು ಕಾರ್ಯಸಿದ್ಧಿಯು ಸೌಮ್ಯವನ್ನು ಕೊಡುತ್ತದೆ. ಹಾಗಾಗಿ ಇವತ್ತಿನ ದಿನ ಪೂರ್ತಿ ಶುಭಕರವಾಗಿರೋದರಿಂದ ನಿಮ್ಮದು ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಅಥವಾ ಏನಾದ್ರು ಕಾರ್ಯಗಳನ್ನು ಮಾಡಬಹುದು, ಅಡ್ಡಿ ಇಲ್ಲ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಸೂರ್ಯೋದಯ 6:30, ಸೂರ್ಯ ಅಸ್ತಮನ ಸಂಜೆ 6:30. ಇದೇ ಥರ ಇವತ್ತಿನ ದಿನದಲ್ಲಿ 2 ನಕ್ಷತ್ರ ಅಂತ ಹೇಳಿದಿವೆ. ಪುಷ್ಯ ನಕ್ಷತ್ರ ದೇವಗಣ, ಆಶ್ಲೇಷ ನಕ್ಷತ್ರ ರಾಕ್ಷಸಗಣ. ಇವತ್ತು ದಿನ ಪೂರ್ತಿ ಕರ್ಕಾಟಕ ರಾಶಿ. ಬೆಳಿಗ್ಗೆ 6:30ರಿಂದ ಮಧ್ಯಾಹ್ನ 12:19 ಪುಷ್ಯ ನಕ್ಷತ್ರದ 2ನೇ ಪಾದ. ಆನಂತರ ಸಂಜೆ 6:34 3ನೇ ಪಾದ. ಆನಂತರ ರಾತ್ರಿ 12:51 4ನೇ ಪಾದ ಪುಷ್ಯ ನಕ್ಷತ್ರ. ಇಷ್ಟಕ್ಕೆ ಪುಷ್ಯ ನಕ್ಷತ್ರವೇ ಮುಗಿಯುತ್ತದೆ. ಆನಂತರ ಆಶ್ಲೇಷ ನಕ್ಷತ್ರ ರಾತ್ರಿ 12:51 ಮೇಲೆ ಸ್ಟಾರ್ಟ್ ಆಗಿ ನಾಳೆಯವರೆಗೂ ಈ ಆಶ್ಲೇಷ ನಕ್ಷತ್ರವಿದೆ. ನಾಳೆ ಅಂತಂದರೆ 11ನೇ ತಾರೀಕು. ಆದರೂ ನಾಳೆ ಈ ಮಂಗಳವಾರ ದಿನ ಆಶ್ಲೇಷ ನಕ್ಷತ್ರ ಕೂಡ ದೋಷವಿಲ್ಲ, ಕಾರ್ಯಸಿದ್ಧಿ ಉಂಟು ರಾತ್ರಿಯವರೆಗೂ. ಆನಂತರ ಬರೋದೇ ಅಶುಭವಾಗಿ ಮಕಾ ನಕ್ಷತ್ರವಾದರೂ ಅಶುಭವಾಗಿದೆ. ಮತ್ತು ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತಿನ ದಿನ ಪ್ರಕಾರ 100% ಕೆಟ್ಟೋದು ಒಳ್ಳೆಯದು ಅನ್ನೋ ವಿಷಯಕ್ಕೆ ನಾವು ಹೋಗೋಣ. ಮೊದಲನೇದಾಗಿ 100% ಹಂಗೆ ಅಂತಂದಾಗ ಇವತ್ತಿನ ಚಂದ್ರಾಷ್ಟಮ ಧನುಸು ರಾಶಿಯವರಿಗೆ ಇದೆ. ಅಂದರೆ ಮೂಲ, ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರ 1ನೇ ಪಾದದವರಿಗೆ ಖಂಡಿತವಾಗಿಯೂ ದೋಷವಿದೆ. ಇದನ್ನು ನೋಡ್ಕೊಳ್ಳಿ. ಮತ್ತು ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳನ್ನ ನೋಡೋಣ. 100% ಒಳ್ಳೆಯದು ಅಂತ ನೋಡೋಕ್ಕೆ ಹೋದರೆ ಬೆಳಿಗ್ಗೆ 6:30ರಿಂದ 7:58, ಬೆಳಗ್ಗೆ 9:55ರಿಂದ 10:58, ಮಧ್ಯಾಹ್ನ 12:32 PM ರಿಂದ 12:52 PM, ಮಧ್ಯಾಹ್ನ 1:44ರಿಂದ ಮಧ್ಯಾಹ್ನ 3:16 ಮತ್ತು ಸಂಜೆ 4:08ರಿಂದ ಸಂಜೆ 6:40, ರಾತ್ರಿ 8:45ರಿಂದ ರಾತ್ರಿ 12:28 ಮತ್ತು ಲೇಟ್ ನೈಟ್ ಅಂತಂದರೆ 2 ಗಂಟೆ 2 ನಿಮಿಷದಿಂದ ದಿನ ಪೂರ್ತಿ ಶುಭವಾಗಿದೆ. ಅಂದರೆ ಇದು 100% ಶುಭ ಸಮಯಗಳು. ಇದರಲ್ಲಿ ಮಾಡುವಂಥ ಕಾರ್ಯಗಳು ಸ್ಥಿರವಾಗಿರುತ್ತದೆ, ದೋಷಗಳು ಕಡಿಮೆ ಆಗುತ್ತದೆ. ಆದರೂ 100% ಕೆಟ್ಟ ಟೈಮ್ನ ನೋಡೋಣ. ಬೆಳಿಗ್ಗೆ 8ರಿಂದ 9:30 ರಾಹುಕಾಲ, 8:14ರಿಂದ 9:53 ನಕ್ಷತ್ರ ವಿಷಘಟಿಕಾ ಕಾಲ. ಹಂಗಾಗಿ ರಾಹುಕಾಲದಲ್ಲೇ ಒಳಗಡೆ ವಿಷಕಾಲವೂ ಬರುತ್ತದೆ, ಆದ್ದರಿಂದ ಗಮನ. ಮತ್ತು 11 ಗಂಟೆ AM ರಿಂದ 12:30 ಯಮಕಂಡ ಕಾಲ, 12:54ರಿಂದ ಮಧ್ಯಾಹ್ನ 1:42 ದುರ್ಮುಹೂರ್ತ, ಮಧ್ಯಾಹ್ನ 3:18ರಿಂದ ಸಂಜೆ 4:06 ದುರ್ಮುಹೂರ್ತ, ಸಂಜೆ 6:42 ಮೇಲೆ ರಾತ್ರಿ 8:43 ಅಪಾಯಕಾರಿ ಮೃತ್ಯು. ಅದೇ ಥರ ರಾತ್ರಿ 12:30ರಿಂದ 2 ಗಂಟೆವರೆಗೂ ವಿಷಕಾಲವಿದೆ. ಇದನ್ನು ತಿಳಿದು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಮತ್ತು ಇವತ್ತಿನ ತಾರಾ ಚಂದ್ರಬಲವನ್ನು ನೋಡೋಣ. ಅಂದರೆ ಎಲ್ಲ ನಕ್ಷತ್ರದವರೆಗೂ ಎಲ್ಲ ರಾಶಿಗೂ ಈ ದಿನ ಹೇಗಿದೆ ಅಂತ ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ರಾತ್ರಿ 12:51 ಮಿತ್ರಧಾರೆ. ಸ್ವಲ್ಪ ಆರೋಗ್ಯ ನೋಡಿಕೊಳ್ಳಿ, ಆದರೂ ಶುಭವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಟೆನ್ಷನ್ ಇದೆ, ಟೆನ್ಷನ್ ಬಿಟ್ಟುಬಿಡಿ, ಆರೋಗ್ಯ ಕೆಡುತ್ತದೆ, ಸ್ವಲ್ಪ ಗಮನ ಕೊಡಬೇಕು. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದದವರಿಗೆ ಅನುಕೂಲ ಉಂಟು, ಸ್ವಲ್ಪ ರೋಗ ಭಯವಿದೆ. ಹಂಗೆ ಆರೋಗ್ಯ ಮಾತ್ರನೇ ಮೇಂಟೈನ್ ಮಾಡ್ಕೋಬೇಕಾಗ್ತದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಅನುಕೂಲ, ಲಾಭವೆಲ್ಲ ಕೂಡಿ ಬರುವ ದಿನವಿದು. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಖಂಡಿತವಾಗಿ ಅನುಕೂಲವಿಲ್ಲದೆ ಅಂದರೆ ಅಪಾಯಕಾರಿ ದಿನವಿದು. ಯೋಚನೆ ಮಾಡಿ ಕಾರ್ಯಗಳನ್ನ ಮಾಡಿದ್ರೆ ಸಕ್ಸಸ್ ಉಂಟು, ಇಲ್ಲ ಅಂತಂದರೆ ತೊಂದರೆಯೇ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಆರೋಗ್ಯ ಉಂಟು, ಲಾಭವಿದೆ, ಶುಭ ದಿನವಾಗಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಆರೋಗ್ಯ ಉಂಟು, ಆದರೆ ಧನಹಾನಿ ಅಂತ ಒಂದು ವಿಷಯ ಇರೋದರಿಂದ ಏನು ದುಡ್ಡು ಇರುತ್ತೋ ಅಥವಾ ಬರುತ್ತೋ ಭದ್ರವಾಗಿಟ್ಕೊಳ್ಳಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ ವಿಪತ್ತು ಉಂಟು, ಧನಹಾನಿ ಉಂಟು, ಎಚ್ಚರವಾಗಿರಿ, ಸರಿಯಾಗಿಲ್ಲ.
ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಸಂಪತ್ತಿದೆ, ಧನಹಾನಿಯೂ ಇದೆ, ಎರಡು ಕೂಡಿ ಬರುತ್ತದೆ, ಆದ್ದರಿಂದ ಎಚ್ಚರ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಸಂಪತ್ತು ಉಂಟು, ಶರೀರ ಸುಖ ಉಂಟು, ಶುಭಕರವಾಗಿದೆ. ಅದೇ ಥರ ನಾವು ಹೇಳಿದ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿಗೂ ಕೂಡ ಇವಾಗ ಹೆಂಗಿರುತ್ತೆ ಅಂತ ನಾವು ನೋಡಿದ್ವಿ. ಇದರಲ್ಲಿ ಪುನರ್ವಸು ನಕ್ಷತ್ರ ಮಿಥುನ ರಾಶಿಗೂ ಕೂಡ ಅದೇ ರೀತಿಯಲ್ಲೇ ಸಂಪತ್ತೆಲ್ಲ ಕೂಡಿ ಬರುತ್ತದೆ, ಆದ್ದರಿಂದ ಇದು ಶುಭವಾಗಿದೆ ಅಂತ ಖಂಡಿತವಾಗಿ ತಿಳ್ಕೋಬೋದು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಇವತ್ತು ಜನ್ಮತಾರೆ, ಹಂಗಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡ್ರೆ ಇನ್ನೂ ಸೂಪರ್ ಆಗಿರುತ್ತದೆ. ಇವತ್ತಿನ ದಿನದಲ್ಲಿ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರಿಗೆ ಖಂಡಿತ ಪರಮ ಮೈತ್ರಿತಾರೆ, ಶರೀರ ಸುಖವೆಲ್ಲ ಕೂಡಿ ಬರುತ್ತದೆ. ಮಖ ನಕ್ಷತ್ರ ಸಿಂಹರಾಶಿ, ಮಿತ್ರಧಾರೆ, ವ್ಯಯವೆಲ್ಲ ಉಂಟು, ಆದ್ದರಿಂದ ವ್ಯಯಗಳನ್ನು ಕಡಿಮೆ ಮಾಡಿಕೊಳ್ಳಿ, ಅಂದರೆ ಖರ್ಚಿನ ಕಡಿಮೆ ಮಾಡಿಕೊಳ್ಳಿ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಟೆನ್ಷನ್ ಉಂಟು, ವ್ಯಯವೆಲ್ಲ ಉಂಟು, ಸ್ವಲ್ಪ ಗಮನ. ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿ, ಅನುಕೂಲ ವ್ಯಯ ಎರಡು ಕೂಡಿ ಬಂದಿರುವ ದಿನವಿದು, ಆದರೂ ಅನುಕೂಲವನ್ನು ಉಪಯೋಗಿಸಿಕೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಕೂಡಿ ಬರುತ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಖಂಡಿತವಾಗಿ ಶುಭವಾಗಿಲ್ಲ, ಆದರೂ ಯಾವತ್ತೋ ಬೇಡಿರೋದು, ಯಾವತ್ತೋ ಯಾರೋ ಕೊಟ್ಟಿರೋದು, ಅದರಿಂದ ಉಪಯೋಗ ಉಂಟು. ಚಿತ್ತ ನಕ್ಷತ್ರ ಕನ್ಯಾ ರಾಶಿ, ಆರೋಗ್ಯ ಉಂಟು, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ, ಶುಭಕರವಾಗಿದೆ ಈ ದಿನ. ಚಿತ್ತ ನಕ್ಷತ್ರ ತುಲಾರಾಶಿ, ಖಂಡಿತವಾಗಿಯೂ ಕ್ಷೇಮ ಉಂಟು, ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಇದೆ, ಶುಭಕರವಾಗಿದೆ ಈ ದಿನ. ಸ್ವಾತಿ ನಕ್ಷತ್ರ ತುಲಾರಾಶಿ, ವಿಪತ್ತಿದೆ, ಕಳ್ಕೊಳ್ಳುವಂಥದ್ದು ಇರುತ್ತದೆ, ನಷ್ಟಗಳು ಉಂಟಾಗುತ್ತದೆ, ನೋಡಿಕೊಂಡು ಮೇಂಟೈನ್ ಮಾಡಿ. ವಿಶಾಖ ನಕ್ಷತ್ರ ತುಲಾರಾಶಿ, ಸಂಪತ್ತು, ಕೆಲಸ ಕಾರ್ಯ ಅಭಿವೃದ್ಧಿಯೆಲ್ಲ ಉಂಟಾಗುತ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಸಂಪತ್ತಿದೆ, ಕಾರ್ಯಗಳಲ್ಲಿ ಅಡೆತಡೆ ಎಲ್ಲ ಇದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಜನ್ಮತಾರೆ, ಕಾರ್ಯ ತಡೆಗಳೆಲ್ಲ ಉಂಟು, ಆದ್ದರಿಂದ ಯಾರ ಥರನಾದರೂ ಅಂದರೆ ಸಹಾಯ ಪಡುವವರು, ಸಹಾಯ ಕೊಡುವವರು, ಇಂಥವರಿಂದ ಅನುಕೂಲ ಪಡ್ಕೊಳ್ಳಿ. ನಂತರ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಪರಮ ಮಿತ್ರಧಾರೆಯಾಗಿದೆ, ಶುಭಕರವಾಗಿದೆ. ಮೂಲ ನಕ್ಷತ್ರ ಧನುಸು ರಾಶಿ, ಖಂಡಿತವಾಗಿ ಶುಭದನವಾಗಿದೆ, ಸ್ವಲ್ಪ ಊಟ ತಿಂಡಿ ಮೇಂಟೈನ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಖಂಡಿತ ಟೆನ್ಷನ್ ಉಂಟು, ಟೆನ್ಷನ್ ಇಲ್ಲದೆ ನೋಡ್ಕೊಳ್ಳಿ, ಇಲ್ಲಾಂತಂದರೆ ಅದರಿಂದ ತಲೆನೋವು ತೊಂದರೆಗಳೆಲ್ಲ ಬರುತ್ತದೆ. ನಂತರ ನೋಡುವಂಥದ್ದು ಉತ್ತರಾಷಾಢ ನಕ್ಷತ್ರ 1ನೇ ಪಾದ ಧನುಸು ರಾಶಿ, ನಿಮಗೆ ಈ ದಿನ ಅನುಕೂಲಕರವಾಗಿದೆ, ಆದ್ದರಿಂದ ಎಲ್ಲ ಕಾರ್ಯಗಳು ಸಕ್ಸಸ್ ಆಗುತ್ತದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಅನುಕೂಲವು ಸುಖವೂ ಉಂಟು, ಶುಭ ದಿನ ಇದು. ಶ್ರವಣ ನಕ್ಷತ್ರ ಮಕರ ರಾಶಿ, ಪ್ರತ್ಯೇಕ ತಾರೆ, ಅಂದರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅಂತ ಇರೋದರಿಂದ ಎಚ್ಚರ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಆರೋಗ್ಯ ಸುಖವೂ ಉಂಟು, ಶುಭದಿನವಾಗಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಆರೋಗ್ಯವಿದೆ, ಶತ್ರುನಾಶವಿದೆ, ಹಂಗಾಗಿ ಶುಭದಿನವಾಗಿದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ವಿಪತ್ತು ಉಂಟು, ಆದ್ದರಿಂದ ಗಾಡಿಗಳಲ್ಲಿ ಹುಷಾರು, ಮೆಟ್ಲತ್ತೋರು ಹುಷಾರು. ಅಡುಗೆ ಮಾಡುವ ಹೆಣ್ಣುಮಕ್ಕಳು ಕೂಡ ಸ್ವಲ್ಪ ಎಚ್ಚರವಾಗಿರಲೇಬೇಕಾಗ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಸಂಪತ್ತು ಉಂಟು, ಶತ್ರುನಾಶವೂ ಉಂಟು, ಶುಭದಿನವಾಗಿದೆ. ಏಕೆಂತಂದರೆ ಹಣಕಾಸಿನ ಹೆಚ್ಚಿನ ವರಮಾನ ಉಂಟು, ಅದಕ್ಕೆ ದಾರಿನೂ ನೀವೇ ಮಾಡ್ಕೋಬೋದು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ವರಮಾನ ಹೆಚ್ಚು, ಸ್ವಲ್ಪ ಕಾರ್ಯ ವಿಘ್ನಗಳುಂಟು, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತ ಇವತ್ತು ಶನಿದೇವರನ್ನ ಪೂಜೆ ಮಾಡಿಕೊಳ್ಳಿ, ಯಾಕೆಂದರೆ ನಿಮ್ಮದು ಶನಿದೇವರ ನಕ್ಷತ್ರವೇ, ಇವತ್ತು ಬಂದಿರೋದು ಶನಿ ನಕ್ಷತ್ರವೇ. ಶನಿದೇವರನ್ನ ಪ್ರಾರ್ಥನೆ ಮಾಡಿಕೊಂಡೆ ಆಗದೇ ಇರುವ ಕಾರ್ಯಗಳಲ್ಲೂ ಕೂಡ ಜಯ ಉಂಟು. ರೇವತಿ ನಕ್ಷತ್ರ ಮೀನರಾಶಿ, ಖಂಡಿತ ಪರಮ ಮಿತ್ರಧಾರೆಯಾಗಿದೆ, ಆದ್ದರಿಂದ ಮಿತ್ರರಿಂದ, ಹಿರಿಯರಿಂದ, ಅವರ ಆಶೀರ್ವಾದದಿಂದ ಎಲ್ಲ ಕಾರ್ಯಗಳು ಸಕ್ಸಸ್ ಆಗಿ ನಡೆಯುತ್ತದೆ. ಸರಿಯಾಗಿ ಉಪಯೋಗಿಸ್ಕೊಳ್ಳಿ, ಖಂಡಿತ ಸಕ್ಸಸ್ ಉಂಟು. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ, ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.